ನಮಸ್ಕಾರ. ನಾನ್ ನಿಮ್ಮ ಪದ್ಮಾ ಬಸವರಾಜ್. ಹೇಗಿದ್ದೀರಾ ಎಲ್ಲರೂ? ಆ ಕೊನೆಯ ಒಂದು 9 ಸಂಚಿಕೆಗಳಲ್ಲೂ ಸಹ ನಾವು ಸುಮಾರಷ್ಟು ಆಪ್ತ ಸಮಾಲೋಚನೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಬಂದಿದ್ದೇವೆ. ಆಮ್, ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು, ಈ ತರ ಬೇರೆ ಬೇರೆ ವಿಷಯಗಳನ್ನ ಸುಮಾರಷ್ಟು ನೀವು ನನ್ನ ಜೊತೆ ಮಾತಾಡಿದ್ದೀರಾ. ನಾನು ಕೆಲವೊಂದನ್ನ ನಾನು ಮಾತಾಡಿ ನಿಮ್ ಜೊತೆಗೆ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಸಹಿತ ಹೇಳಿದ್ದೇನೆ. ಹಾಗೇನೆ ಕೆಲವೊಬ್ರು ಈ ತರದೊಂದು ಜೀವನಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ಸಹ ಹೇಳಿದ್ದೀರಾ ನೀವು. ಇವತ್ತು ನಾವು ಸ್ವಲ್ಪ ಈ ಒಂದು ಆಪ್ತ ಸಮಾಲೋಚನೆಗೆ ನಾವು ಬರ್ಬೇಕು ಅಂದ್ರೆ ಅಥವಾ ಆಪ್ತ ಸಮಾಲೋಚನೆ ಬೇಕು ಅಂತ ಈ ವ್ಯಕ್ತಿಗಂತ ನಾವ್ ಯಾರೋ ಹೇಳ್ತಾ ಇದ್ದಾರೆ ಅಂತಂದ್ರೆಗಿನ ಯಾಕೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ನೋಡೋಣ. ನಾನು ಒಂದು ಚಿಕ್ಕ ಮಗುವಿನ ಬಗ್ಗೆನೇ ಹೇಳ್ತೇನೆ. ಉದಾಹರಣೆಗೆ ಒಂದು ಮನೆಯಲ್ಲಿ ಮಗು ಬೆಳೀತಾ ಇರುತ್ತೆ. ಮಗು ಬೆಳೀತಾ ಇರ್ಬೇಕಾದ್ರೆಗಿನ ಸೊ ಮನೆಯಲ್ಲಿ ತಂದೆ, ತಾಯಿ, ಅಜ್ಜ, ಅಜ್ಜಿ ಬೇರೆ ಬೇರೆ ಸಂಬಂಧಗಳು ಅಣ್ಣ, ತಮ್ಮ, ತಂಗಿ ಯಾರೋ ಒಟ್ಟು ಸಂಬಂಧಗಳು ಆ ಮನೆಗಳಲ್ಲಿ ಇರ್ತದೆ. ಒಂದು ಮಗು ಏನಾದ್ರು ಒಂದು ಆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅಥವಾ ಉದಾಹರಣೆಗೆ ಒಂದು ಪೇಪರ್ ಅಲ್ಲಿ ಅದೇನೋ ಬರ್ದ್ಬಿಟ್ಟು ಒಂದು ಚಿಟ್ಟೆ ತರ ಬರ್ದು ಅಥವಾ ಬೇರೆ ಏನೋ ಅದರ ಬರ್ದು ಅದು ಮಗು ತನ್ನ ತಂದೆಗೆ ತೋರಿಸುತ್ತೆ. ತಂದೆ ಆ ಸರಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ತಾಯಿ ಬಂದು ತುಂಬಾ ಚೆನ್ನಾಗಿ ಮಾಡಿದೆ, ಇದು ಒಂಥರ ಇದಕ್ಕೆ ರೆಕ್ಕೆ ಬಂದ್ಬಿಟ್ಟು ಪುರ್ರ ಅಂತ ಆರೋಗುತ್ತೆ ಅಂತ ತಾಯಿ ಹೇಳ್ತಾರೆ. ಹಿಂಗೆ ಅಕ್ಕ, ತಮ್ಮ, ಅಣ್ಣಂಗೆ, ಅಜ್ಜ, ಅಜ್ಜಿಗೆ ತೋರಿಸ್ತಾರೆ. ಅದ್ರಲ್ಲಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಯಾರೋ ಒಬ್ರು ಅದ್ರ ಬಗ್ಗೆ ಅದೇನ್ ಚೆನ್ನಾಗಿದೆ, ಇದು ಅದು ಇಲ್ಲ ಇದು ಇಲ್ಲ ಅಂತ ಏನಾದ್ರು ಹೇಳ್ದಾಗೆ ಸೊ ಅದ್ರದ್ದು ಒಂದು ಮನಸ್ಸಿಗೆ ಮಗುವಿಗೆ ಒಂದು ಬೇರೆ ತರದ ಒಂದು ಭಾವನೆ ಶುರುವಾಗುತ್ತೆ. ಹಾಗೇನೆ ಆ ನಾವು ಒಂದು ಮನೆಯಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದಾರೆ. ನಾವು ಎಲ್ಲ ತಂದೆ ತಾಯಿ ಮಕ್ಳೆಲ್ಲ ಕೂತ್ಕೊಂಡಿರ್ತೇವೆ. ಸೊ ಒಂದು ತಾಯಿ ಹೇಳ್ತಾರೆ, ನಾಳೆ ನಾವು ಒಂದು ಅಜ್ಜಿ ಮನೆಗೆ ಹೋಗೋಣ ಅಂತ. ಮಗು ತಪ್ಪಾಡಿಗೆ ಏನೋ ಮಾಡ್ತಾ ಇರುತ್ತೆ, ಇನ್ನೊಂದೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅವಾಗ ಈ ಮಗುಗೆ ಅದೇನೋ ಮಾಡ್ತಾ ಇರುತ್ತೆ ಅಂತ ನಮ್ಗೆ ಅನಿಸ್ತಾ ಇರುತ್ತೆ, ಆದ್ರೆ ಮಗು ಕೇಳಿಸ್ಕೊಂಡಿರುತ್ತೆ. ಅದು ಒಂದು 2-3 ದಿನ ಆದ್ಮೇಲೆ ಅಜ್ಜ ಅಜ್ಜಿ ಮನೆಗೆ ಹೋಗಲ್ವಾ ಅಂತ ಕೇಳ್ತದೆ. ಅವಾಗೂ ಸಹ ನಾವು ಈ ವಾರ ಇಲ್ಲ ಮುಂದಿನ ವಾರ ಹೋಗ್ಬೇಕು ಹಾಗೆ ಏನಾದ್ರು ಒಂದು ಇದು ಮಾಡ್ಬಿಟ್ರೆ ಮಗುಗೆ ಏನಾಗ್ತಂತಂದ್ರೆಗಿನ ಎಲ್ಲೋ ಈ ತರದ್ದು ಒಂದು ಮನೆಯಲ್ಲಿ ಹೇಳ್ತಕ್ಕಂಥದನ್ನ ಅರ್ಧ ಭಾಷೆನಲ್ಲಿ ಅದು ತನ್ಗೆ ಏನ್ ಅರ್ಥ ಆಗುತ್ತೋ ಹಾಗೆ ತಗೊಳ್ತದೆ. ಹಂಗೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಆಪ್ತ ಸಮಾಲೋಚನೆ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯಗಳು ಅಂತಂದ್ರೆಗಿನ ಒಂದೊಂದು ಸಲ ನಾವು ಫ್ಯಾಮಿಲಿನಲ್ಲಿ ಆ ನಮ್ಮನ್ನ ನಾವು ಫಸ್ಟ್ ನೋಡ್ಕೋಬೇಕಾಗತ್ತೆ ಅನ್ನೋಂಥದ್ದು ಒಂದು ಕೆಲವೊಂದು ವಿಚಾರಗಳು ಅಂತ ಬಂದಿದ್ದಾಗೆ ಆಮ್, ನಾವು ಒಂದು ಇನ್ನೊಬ್ಬರ ಜೊತೆ ಮಾತಾಡೋದಿರ್ಬೋದು ಅಥವಾ ಆ ಯಾರು ನಮ್ಮ ಜೊತೆ ಮಾತನ್ನ ಹೇಗೆ ಕೇಳಿಸ್ಕೊಳ್ತಾರೆ ಅನ್ನೋಂಥದ್ದು ಇರ್ಬೋದು. ಮತ್ತೆ ನಾವು ನಾವ್ ಹೇಗೆ ಇನ್ನೊಬ್ರಿಗೆ ಗೌರವ ಕೊಡ್ತೀವಿ ಅನ್ನೋಂಥದ್ದು ಇರ್ಬೋದು. ಸೊ ಹೇಗೆ ಈ ತರದ್ದು ಬೇರೆ ಬೇರೆ ವಿಷಯಗಳು ಸಂಬಂಧಪಟ್ಟಂಗೆ ಮನುಷ್ಯ ಯಾವಾಗೇ ತನ್ನನ್ನ ತಾನು ನಾನು ಯಾರಿಗೆ ಇಷ್ಟ ಇಲ್ಲದೆ ಇರೋರು ಅಥವಾ ನನ್ನ ಸಮಸ್ಯೆಗೆ ಯಾರು ಸ್ಪಂದಿಸೋದಿಲ್ಲ ಅಥವಾ ನಾನು ಈ ಸಮಸ್ಯೆಯಿಂದ ಆಚೆ ಬರೋದಿಲ್ಲ ಅನ್ನೋಂಥದ್ದು ಸಹ ಈ ಚಿಕ್ಕ ಮಗುವಿನಂಗೆನೆ ದೊಡ್ಡವರು ಸಹ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಈ ತರದ್ದು ಒಂದು ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ನಾವು ಅದರಿಂದ ಏನಾದ್ರೂ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೋದಾ ಅಂತ ನೀವು ಯೋಚನೆ ಮಾಡಿ. ಯಾಕೆಂದ್ರೆ ನಾವು ಯಾವಾಗೋ ಒಂದ್ಸರಿ ಅಂದಿದ್ದನ್ನ ಅದನ್ನೇ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಇರ್ತೀವ ಅಥವಾ ಅದ್ ಅಂದಿದ್ದನ್ನ ಆ ಸಮಯಕ್ಕೆ ಅಂದಿದ್ದಾರ ಅಥವಾ ಸಂದರ್ಭಕ್ಕೆ ಅಂದಿದ್ದಾರ ಆ ಪರಿಸ್ಥಿತಿಗೆ ಅಂದಿದ್ದಾರ ಅಂತ ಅನ್ಕೊಂಡು ನಾವು ಅದನ್ನ ಯೋಚನೆ ಮಾಡ್ಕೊಂಡು ಅದರಿಂದ ಆಚೆ ಬರ್ಲಿಕ್ಕೆ ಚಿಕ್ಕದಾಗಿ ನಾವು ಪ್ರಯತ್ನ ಮಾಡ್ಬೋದಾ ಅಂತಂದೇಳಿ ನಾವು ನೋಡ್ಕೊಂಡ್ರೆ ಅದಿನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನಾವು ಚಿಕ್ಕದಿರೋದನ್ನ ದೊಡ್ಡದು ಬೆಳೆಸ್ತಾ ಹೋದಂಗೆಲ್ಲ ನಾವು ನಮ್ಮನ್ನ ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ತರದ್ದು ಒಂದು 2-3 ಇನ್ಸಿಡೆಂಟ್ಗಳನ್ನ ನಿಮ್ ಜೊತೆಗೆ ಯಾಕೆ ಹಂಚ್ಕೊಂಡಿದ್ದೇನೆ ಅಂದ್ರೆ ಸೊ ಮುಂದಿನ ವಾರದಲ್ಲಿ ಇನ್ನೂ ಸ್ವಲ್ಪ ಬೇರೆ ತರದ ವಿಷಯಗಳನ್ನ ನಿಮ್ ಜೊತೆಗೆ ಮಾತಾಡ್ತೇನೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ನನ್ಗೆ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲೋ ಅಥವಾ ಕಾಲ್ ಮಾಡಿದ್ರೆಗಿನ ನಾನು ಮತ್ತೆ ಇನ್ನೂ ಸ್ವಲ್ಪ ವಿಷಯವನ್ನ ಹೆಚ್ಚಾಗಿ ಮಾತಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಅಲ್ಲಿವರೆಗೂ ನಿಮ್ಮ ಪದ್ಮಾ ಬಸವರಾಜ್.